ನಮಸ್ತೆ ವೀಕ್ಷಕರೇ, ಲೋ ಪಾಯಿಂಟ್ಗೆ ಸ್ವಾಗತ. ಮಗುವಿನ ಆಗಮನಕ್ಕಾಗಿ ಕಾದಿದ್ದ ಅದೇ ತಂದೆ ತಾಯಿ ಈಗ ಮಗನ ನಿರ್ಗಮನಕ್ಕಾಗಿ 13 ವರ್ಷ ಹೋರಾಡಿದ್ರು. ತಮ್ಮ ಬದುಕಿಗೆ ಜೀವ ತುಂಬಿದ್ದ ಮಗನ ಜೀವ ತೆಗೆದು ಬಿಡು ಎಂದು ಬೇಡಿಕೊಂಡ್ರು. ಜೀವಚ್ಛವವಾಗಿ 13 ವರ್ಷ ಹಾಸಿಗೆಯಲ್ಲಿ ಮಗನನ್ನ ಬದುಕಿಸಿಕೊಳ್ಳಲು ಆ ಬಡ ದಂಪತಿ ಮಾಡಿದ ಹೋರಾಟ ಅಷ್ಟಿಷ್ಟಲ್ಲ. ಮಗನಂತೂ ಬದುಕುವುದಿಲ್ಲ, ನೆಮ್ಮದಿಯಾಗಿ ಉಸಿರು ಚೆಲ್ಲಲು ಅವಕಾಶ ಕೊಡಿ ಎಂದು ಕೋರ್ಟ್ ಎದುರು ಅಂಗಲಾಚಿದ್ರು. ದೇವರಿಗೂ ಕರಡು ಚುರುಕ್ ಅಂದಿರಬೇಕು. ಕೊನೆಗೂ ಅಷ್ಟು ಅಂದುಬಿಟ್ಟ. ಇದು ದಯಾಮರಣ ಪಡೆದ ಹರೀಶ್ ರಾಣಾ ಮತ್ತು ಅವರ ಹೆತ್ತವರ ಕರುಣಾಜನಕ ಕಥೆ. ಮೂಲತಃ ಹಿಮಾಚಲ ಪ್ರದೇಶದ ಅಶೋಕ್ ರಾಣಾ ಅವರು ಉದ್ಯೋಗ ನಿಮಿತ್ತ ದೆಹಲಿಗೆ ಶಿಫ್ಟ್ ಆಗಿದ್ರು. ಅವರಿಗೆ 2 ಗಂಡು ಮತ್ತು 1 ಹೆಣ್ಣು ಮಗಳು. ಇವರ ಮೊದಲ ಮಗನೇ ಹರೀಶ್ ರಾಣಾ. ಓದಿನಲ್ಲಿ ಸದಾ ಮುಂದು. ಪಂಜಾಬ್ ಯೂನಿವರ್ಸಿಟಿಯ ಟಾಪರ್ ಆಗಿದ್ದ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಆದರೆ 2013 ಆಗಸ್ಟ್ 20ರಂದು ಒಂದು ಬರಸಿಡಿಲು ಬಡಿಯಿತು. ಪಿಜಿಯ 4ನೇ ಮಹಡಿಯಿಂದ ಆಕಸ್ಮಿಕವಾಗಿ ಬಿದ್ದ ಹರೀಶ್ ಅಂದಿನಿಂದ ಕೋಮಾ ಸ್ಥಿತಿಗೆ ತಲುಪಿದ. ಅಲ್ಲಿಯವರೆಗೂ ನೆಮ್ಮದಿಯ ಬದುಕು ಕಂಡಿದ್ದ ರಾಣಾ ಫ್ಯಾಮಿಲಿ ಅಕ್ಷರಶಃ ಬೀದಿಗೆ ಬಂದಿತ್ತು. ಮಗನ ಆರೋಗ್ಯ ಸ್ಥಿತಿ ಸುಧಾರಿಸಲು ತಂದೆ ಅಶೋಕ್ ರಾಣಾ ಇನ್ನಿಲ್ಲದ ಪ್ರಯತ್ನ ಮಾಡಿದ್ರು. ಮಧ್ಯಮ ವರ್ಗದ ಕುಟುಂಬ ಹಣಕ್ಕಾಗಿ ಪರದಾಡ್ತು. ಮಗನ ಜೀವನ ಉಳಿದ್ರೆ ಸಾಕೆಂದು 2021ರಲ್ಲಿ ದೆಹಲಿಯಲ್ಲಿದ್ದ ತಮ್ಮ ಸ್ವಂತ ಮನೆಯನ್ನೇ ಮಾರಿ ಗಾಜಿಯಾಬಾದ್ಗೆ ಶಿಫ್ಟ್ ಆದ್ರು. ತಾಯಿಯಂತೂ ಏಮ್ಸ್ನಲ್ಲಿ ಮಗನ ಹಾಸಿಗೆ ಪಕ್ಕದಲ್ಲೇ ಕುಳಿತು ಬಿಟ್ರು. ವರ್ಷಗಳು ಉರುಳಿದವು. ಕೈಯಲ್ಲಿದ್ದ ದುಡ್ಡೆಲ್ಲ ಖಾಲಿ ಆಯಿತು. ಹರೀಶನ ಚಿಕಿತ್ಸೆಗಾಗಿ ನರ್ಸ್ಗೆ ತಿಂಗಳಿಗೆ 27,000 ಮತ್ತು ಫಿಸಿಯೋಥೆರಪಿಸ್ಟ್ಗಳಿಗಾಗಿ 14,000 ಸಂಬಳ ನೀಡಬೇಕಿತ್ತು. ಅಪ್ಪ ಅಶೋಕ್ ರಾಣಾ ಅವರ ಸಂಬಳವನ್ನ ದಾಟಿ ಖರ್ಚು ಏರತೊಡಗಿತು. ಕೊನೆಗೆ ದಾರಿ ಇಲ್ಲದೆ ಮಗನ ಚಿಕಿತ್ಸೆಗಾಗಿ ಮನೆ ಸಮೀಪದ ಆಟದ ಮೈದಾನದಲ್ಲಿ ಸ್ಯಾಂಡ್ವಿಚ್ ಮಾರತೊಡಗಿದ್ರು. ಸರ್ಕಾರ ಕೊಡುತ್ತಿದ್ದಂತಹ 50,000 ಯಾವುದಕ್ಕೂ ಸಾಲದಾಯಿತು. ತಿಂಗಳಿಗೆ 60,000 ಖರ್ಚು ಬರುತ್ತಿದ್ರೆ ಅಪ್ಪನಿಗೆ ಸಿಗುತ್ತಿದ್ದದ್ದು ಕೇವಲ 3,500 ರೂಪಾಯಿ ಪೆನ್ಷನ್. ಜೀವನ ನರಕವಾಗಿ ಬಿಡ್ತು. ವೈದ್ಯರು ಭರವಸೆ ನೀಡದಿದ್ದಾಗ ಹರೀಶ್ ರಾಣಾ ದಯಾಮರಣದ ಹೋರಾಟ ಶುರುವಾಯಿತು. ಹರೀಶ್ಗೆ 32 ವರ್ಷ ದಾಟಿದ್ದರೆ ಅಪ್ಪ ಅಶೋಕ್ಗೆ 63 ವಯಸ್ಸು ಮೀರಿತ್ತು. ತಮ್ಮ ನಂತರ ಮಗನಿಗೆ ಯಾರು ಆಸರೆ ಎಂಬ ಭೀತಿ ಕಾಡತೊಡಗಿತು. ಪತ್ನಿ ಜೊತೆ ಚರ್ಚಿಸಿದವರೇ ಮಗನ ದಯಾಮರಣಕ್ಕೆ ಕೋರ್ಟ್ ಮೆಟ್ಟಿಲೇರಿಬಿಟ್ರು. ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಸತತ ಕಾನೂನು ಹೋರಾಟದಲ್ಲಿ ಕೊನೆಗೂ ಜಯ ಸಿಕ್ತು. ಮಗನಿಗೆ ಗೌರವಯುತ ವಿದಾಯ ಹೇಳಬೇಕು ಎಂಬ ಅಪ್ಪನ ಆಸೆ ನೆರವೇರಿದೆ. 13 ವರ್ಷಗಳ ಕಾಲ ಮಗನಿಗಾಗಿ ತಪಸ್ಸಿನಂತೆ ಸೇವೆ ಮಾಡಿ ಆ ತಂದೆ ಮಗ ಮತ್ಯಾರಿಗೂ ಹೊರೆಯಾಗಬಾರದೆಂಬ ಭಯದಿಂದ ದಯಾಮರಣ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹರೀಶ್ ರಾಣಾ ಪಾಲಿಗೆ ಈ ದಯಾಮರಣ ದಯೆಯಾಗಿದೆ. ಮಗನಿಗೆ ದಯಾಮರಣ ಸಿಕ್ಕಿದ್ದು ಹೆತ್ತವರಿಗೆ ನೆಮ್ಮದಿ ಅನ್ನಬೇಕೋ ಅಥವಾ ಅವರ ನೋವು ಇನ್ನೂ ಶಾಶ್ವತ ಅನ್ನಬೇಕೋ ತಿಳಿಯುತ್ತಿಲ್ಲ. ಅಶೋಕ್ ರಾಣಾ ಹೇಳಿದಂತೆ ಯಾವ ತಂದೆ ತಾಯಿಯಾದರೂ ಮಕ್ಕಳು ಸಾಯಲಿ ಎಂದು ಬಯಸ್ತಾರಾ ಎಂದು ಬಿಕ್ಕಿ ಅತ್ತ ಆ ದಂಪತಿಗಳ ನೋವು ನಮ್ಮನ್ನು ಕಾಡುತ್ತದೆ. ಪುತ್ರ ಶೋಕಂ ನಿರಂತರಂ. ಇಲ್ಲಿ ಒಂದು ವಿಷಯ ಚರ್ಚೆಗೆ ಗ್ರಾಸವಾಗುತ್ತದೆ. ದಯಾಮರಣ ಅಂದರೆ ಏನು? ನೈತಿಕತೆಯ ದೃಷ್ಟಿಯಿಂದ ಅತ್ಯಂತ ಚರ್ಚಿತವಂಥ ವಿಷಯ ಇದು. ಸರಳವಾಗಿ ಹೇಳೋದಾದರೆ, ಗುಣಪಡಿಸಲು ಸಾಧ್ಯವಿಲ್ಲದ ಕಾಯಿಲೆಯಿಂದ ಅಥವಾ ತೀವ್ರವಾದ ನೋವಿನಿಂದ ಬಳಲ್ತಾ ಇದ್ದರೆ ಆ ವ್ಯಕ್ತಿಗೆ ನೋವಿನಿಂದ ಮುಕ್ತಿ ನೀಡಲು ಉದ್ದೇಶಪೂರ್ವಕವಾಗಿ ಅವರ ಜೀವನವನ್ನು ಕೊನೆಗಾಣಿಸುವುದೇ ದಯಾಮರಣ. ದಯಾಮರಣವನ್ನು ಮುಖ್ಯವಾಗಿ 2 ಭಾಗವಾಗಿ ನಾವು ನೋಡ್ತೀವಿ. ಸಕ್ರಿಯ ದಯಾಮರಣ ಅಂದರೆ ರೋಗಿಯ ಮರಣಕ್ಕೆ ಕಾರಣವಾಗುವಂತೆ ಯಾವುದಾದರೂ ಔಷಧಿ ಅಥವಾ ಇಂಜೆಕ್ಷನ್ ನೀಡುವುದು. ಭಾರತದಲ್ಲಿ ಇದು ಕಾನೂನು ಬಾಹಿರವಾಗಿದೆ. ಪರೋಕ್ಷ ದಯಾಮರಣ ಅಂದರೆ ರೋಗಿಯನ್ನು ಬದುಕಿಸಲು ನೀಡಲಾಗುತ್ತಿರುವಂತಹ ಕೃತಕ ಬೆಂಬಲವನ್ನು, ಅಂದರೆ ವೆಂಟಿಲೇಟರ್ ಆಗಿರ್ಬೋದು, ಫೀಡಿಂಗ್ ಟ್ಯೂಬ್ ಇಂಥವನ್ನೆಲ್ಲ ನಿಲ್ಲಿಸುವ ಮೂಲಕ ಸಾವು ಸಂಭವಿಸಲು ಬಿಡುವುದು. ಭಾರತದಲ್ಲಿ ಇದಕ್ಕೆ ಕೆಲವು ಷರತ್ತುಗಳೊಂದಿಗೆ ಅನುಮತಿ ಇದೆ. ಭಾರತದಲ್ಲಿ ಕಾನೂನಿನ ಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ, ಭಾರತದಲ್ಲಿ ದಯಾಮರಣದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪುಗಳು ಅತ್ಯಂತ ಮಹತ್ವದ್ದಾಗಿದೆ. ಅರುಣಾ ಶಾನ್ಭಾಗ್ ಪ್ರಕರಣದಲ್ಲಿಯೂ ಕೂಡ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಪರೋಕ್ಷ ದಯಾಮರಣಕ್ಕೆ ಮಾನ್ಯತೆ ನೀಡಿತ್ತು. ಇನ್ನು ಕಾಮನ್ ಕಾಸ್ ಪ್ರಕರಣವನ್ನು ನೋಡೋದಾದರೆ, ಈ ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟ್ ಗೌರವಯುತವಾಗಿ ಸಾಯುವುದು ಕೂಡ ಜೀವಿಸುವ ಹಕ್ಕಿನ ಒಂದು ಭಾಗ ಎಂದು ಘೋಷಿಸಿತು. ಇನ್ನು ಹರೀಶ್ ರಾಣಾ ಈ ಪ್ರಕರಣದಲ್ಲಿ ಇತ್ತೀಚಿನ ಈ ತೀರ್ಪಿನಲ್ಲಿ 13 ವರ್ಷಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಹರೀಶ್ ಅವರಿಗೆ ಆಹಾರ ನೀಡುವ ಟ್ಯೂಬ್ ತೆಗೆಯಲು ಅನುಮತಿ ನೀಡುವ ಮೂಲಕ
ಪ್ಯಾಸಿವ್ ಯುಥನೇಷಿಯಾ ಅನ್ನ ಮತ್ತಷ್ಟು ಸ್ಪಷ್ಟವಾಗಿಸಿತು. ಇನ್ನು ದಯಾಮರಣಕ್ಕೆ ಇರುವಂತಹ ಷರತ್ತುಗಳೇನು? ಭಾರತದಲ್ಲಿ ದಯಾಮರಣ ನೀಡಲು ಸುಪ್ರೀಂ ಕೋರ್ಟ್ ಕಠಿಣ ಮಾರ್ಗಸೂಚಿಗಳನ್ನು ವಿಧಿಸಿದೆ. ರೋಗಿಯು ಚೇತರಿಸಿಕೊಳ್ಳಲು ಅಸಾಧ್ಯವಾದ ಸ್ಥಿತಿಯಲ್ಲಿರಬೇಕು. ಹಾಗೆ ವೈದ್ಯಕೀಯ ಮಂಡಳಿಯು ರೋಗಿಯ ಸ್ಥಿತಿಯನ್ನು ಪರಿಶೀಲಿಸಿ ವರದಿಯನ್ನು ನೀಡಬೇಕು. ಕುಟುಂಬದ ಸದಸ್ಯರ ಒಪ್ಪಿಗೆ ಮತ್ತು ನ್ಯಾಯಾಲಯದ ಮಾರ್ಗದರ್ಶನ ಇಲ್ಲಿ ಅಗತ್ಯವಿದೆ. ದಯಾಮರಣ ಎಂಬುದು ಕೇವಲ ವೈದ್ಯಕೀಯ ನಿರ್ಧಾರವಲ್ಲ, ಅದು ಭಾವನಾತ್ಮಕ ಮತ್ತು ಕಾನೂನುಬದ್ಧ ಹೋರಾಟವೂ ಹೌದು. ಹರೀಶ್ ರಾಣಾ ಪ್ರಕರಣವು ಈ ವಿಷಯದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತಲೇ ಹೇಳಬಹುದು. ಕಾನೂನು ಎಂಬುದು ಕೇವಲ ಶಿಕ್ಷೆ ಅಲ್ಲ, ಅದು ಇಂತಹ ಅಸಹಾಯಕ ಸ್ಥಿತಿಯಲ್ಲಿ ಕರುಣೆಯ ಹಸ್ತವು ಆಗಬಲ್ಲದು ಎಂಬುದಕ್ಕೆ ಈ ತೀರ್ಪು ಸಾಕ್ಷಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.